BK ಹರಿಪ್ರಸಾದ್ ಮಾತಾಡ್ತಾರೆ, ಬನ್ನಿ ನೋಡೋಣ. ಆದ್ದರಿಂದ ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಜಮ್ಮು ಕಾಶ್ಮೀರಲ್ಲಿ ಜನ ತಿರಸ್ಕಾರ ಮಾಡಿರೋದು ಸ್ಪಷ್ಟವಾಗಿದೆ. ಹರಿಯಾಣದಲ್ಲಿ ಆಗಿರ್ತಕ್ಕಂಥ ಫಲಿತಾಂಶ ನೋಡಿದಾಗ ಅದೊಂಥರ ಆಶ್ಚರ್ಯಕರವಾದ ಫಲಿತಾಂಶ. ಯಾಕಂತ ಹೇಳಿದ್ರೆ ಅಲ್ಲಿ ನಾನು ಅಲ್ಲಿ ಸುಮಾರು ಒಂದು 3.5 ವರ್ಷಗಳ ಕಾಲ ಉಸ್ತುವಾರಿ ವಹಿಸಿದವನು. ಅಲ್ಲಿ ಧ್ರುವೀಕರಣ ಅಂತಕ್ಕಂಥದ್ದು ಭಾಳ ಪ್ರಬಲವಾಗಿ ಆಗಿರ್ತಕ್ಕಂಥದ್ದು. ಧ್ರುವೀಕರಣ ಅಂತ ಹೇಳಿದ್ರೆ ಜಾಟ್ ಸಮಾಜ ಮತ್ತು ಜಾಟ್ ವಾಸಸ್ ಅದರ್ಸ್ ಅಂತೇಳಿ ಏನು ಇಂಗ್ಲೀಷಲ್ಲಿ ಹೇಳ್ತೀವಿ, ಅದು ಧ್ರುವೀಕರಣ ಆಗಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದಲ್ಲದೆ ಎಲ್ಲೋ ಒಂದು ಕಡೆ ಆಮ್ ಆದ್ಮಿ ಪಾರ್ಟಿಯವ್ರ ಜೊತೆನೂ ಸಹ ನಾವು ಅಲಯನ್ಸ್ ಮಾಡ್ಕೊಳ್ದಿರೋದು ಸಹ ಎಲ್ಲಾದರೂ ತೊಂದರೆ ಆಗಿರ್ಬೋದು ಅನಿಸುತ್ತೆ. ಅದು ಸಂಪೂರ್ಣವಾಗಿ ಫಲಿತಾಂಶ ಬಂದಾಗ ಮಾತ್ರ ಗೊತ್ತಾಗುತ್ತೆ. ಆದರೂ ಸಹ ಅಂತರ ಭಾರತೀಯ ಜನತಾ ಪಾರ್ಟಿಗೂ ಮತ್ತು ಕಾಂಗ್ರೆಸ್ ಪಕ್ಷಕ್ಕೂ ಭಾಳ ಅಂತರ ಜಾಸ್ತಿ ಏನಿಲ್ಲ. ಒಂದು 10 ಸೀಟಲ್ಲಿ ಈಗಾಗಲೇ ಸುಮಾರು 1,500 ವೋಟ್ಗಳ ಅಂತರದಲ್ಲಿ ತೀವ್ರವಾದ ಹೋರಾಟ ನಡೀತಾ ಇದೆ. ಕೊನೆಯದಾಗಿ ಫಲಿತಾಂಶ ಬಂದಾಗ ಗೊತ್ತಾಗುತ್ತೆ ಎಲ್ಲಿ ನಿಂತಿದ್ದೀವಿ ನಾವು ಅಂತ. ನಿಮ್ಮ ನಿರೀಕ್ಷೆ ಇತ್ತು ಅಲ್ಲಿ ಆಕ್ಚುಲಿ ಸಮೀಕ್ಷೆಗಳೆಲ್ಲ ಕೂಡ ಇತ್ತು, ಆದರೆ ಈ ವ್ಯತ್ಯಾಸ ಆಗಕ್ಕೆ ಏನಂತ ಅಲ್ಲ, ನಾವು ಚುನಾವಣೆ ನಿಂತಾಗ ಎಲ್ರಿಗೂ ಸಹ ನಿರೀಕ್ಷೆ ಇರುತ್ತೆ, ಗೆಲ್ತೀವಿ ಅಂತಲೇ ಹೋಗ್ತೀವಿ, ಸೋಲ್ತೀವಿ ಅಂತ ಯಾರೂ ಹೋಗೋದಿಲ್ಲ. ಬಟ್ ಹರಿಯಾಣದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಅಲ್ಲಿ ನಾಯಕತ್ವ ಭಾಳ ಪ್ರಬಲವಾಗಿತ್ತು, ಜಾಟ್ ನಾಯಕತ್ವ ಅಂಥೇಳಿ ನಾವೆಲ್ಲ ನಂಬಿದ್ವಿ. ಆದರೆ ಅಲ್ಲಿ ಪೋಲರೈಸ್ ಆಗಿರೋದು ಗೊತ್ತಾಗ. ಯಾಕಂದರೆ ಭಾರತೀಯ ಜನತಾ ಪಾರ್ಟಿಯವರು ಯಾವುದೇ ಜಾಟ್ ಸಮುದಾಯದವ್ರನ್ನ ಅಲ್ಲಿ ಅಧಿಕಾರವನ್ನು ಕೊಟ್ಟಿರಲಿಲ್ಲ. ಯಾಕಂದರೆ ಅಲ್ಲಿ ವೀರೇಂದ್ರ ಸಿಂಗ್ ಅಂತೇಳಿ ಕಾಂಗ್ರೆಸ್ಸಿಂದ ಹೋದವರು ಪುನಃ ವಾಪಸ್ ಬಂದರು BJPಯಿಂದ. ಅಲ್ಲಿ ಕಟ್ಟರು ಮತ್ತು ಇರ್ತಕ್ಕಂಥ ಸೈನಿ ಇವರಿಬ್ಬರೂ ಸಹ, ಕಟ್ಟರ್ ಅವರು ಪಂಜಾಬಿ ಸಮುದಾಯಕ್ಕೆ ಸೇರಿದವರು, ಇವರು ಸೈನಿ ಅನ್ನೋರು ವಿಶ್ವಕರ್ಮಕ್ಕೆ ಸೇರಿದವರು, ನಮ್ಮ ಮುಖ್ಯಮಂತ್ರಿಗಳು ಇರ್ತಕ್ಕಂಥವ್ರು. ಆದ್ದರಿಂದ ಭಾಳ ಪರ್ಮುಟೇಷನ್ ಕಾಂಬಿನೇಷನ್ ಏನು ಹೇಳ್ತೀವಿ, ಈ ಜಾತಿ ಸಮೀಕರಣವನ್ನು ಭಾಳ ಸ್ಪಷ್ಟವಾಗಿ ಮಾಡಿರೋದ್ರಿಂದ ಅವ್ರಿಗೆ ಎಲ್ಲೋ ಒಂದು ಕಡೆ ಎಡ್ಜ್ ಸಿಕ್ಕಿದೆ. ಅಲ್ಲ, ಈಗೇನಾಗಿದೆ ಅಂದರೆ ಆ್ಯಂಟಿ ಇನ್ಕಂಬೆನ್ಸಿಗಿನ್ನ ಜಾಸ್ತಿ ಜಾತಿ ಸಮೀಕರಣಗಳಾದಾಗ, ಇವಾಗ ಬಿಹಾರಲ್ಲಿ ಮತ್ತು ಉತ್ತರ ಭಾರತದಲ್ಲಿ ಜಾತಿ ಸಮೀಕರಣಗಳು ಭಾಳ ಪ್ರಮುಖವಾಗಿರುತ್ತೆ. ಈ ನೀವು ಸರ್ಕಾರ ಯಾವ ರೀತಿ ನಡ್ಕೊಂಡು ಹೋಗಿದೆ ಅದರ ಬಗ್ಗೆ ಗಮನ ಕೊಡೋದೇ ಇಲ್ಲ. ಆ ಥರ ಆದರೆ ಕಾಂಗ್ರೆಸ್ ಪಕ್ಷನ ಯಾರೂ ಸೋಲಿಸಲಿಕ್ಕೆ ಆಗೋದಿಲ್ಲ. ಸರ್ಕಾರ ಏನು ಕೆಲಸ ಮಾಡಿದೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಜಾತಿ ಸಮೀಕರಣಗಳಾಗೋ ಸಂದರ್ಭದಲ್ಲಿ ಅದು ಭಾರತೀಯ ಜನತಾ ಪಾರ್ಟಿಗೆ ಹರಿಯಾಣದಲ್ಲಿ ಅನುಕೂಲ ಆಗಿದೆ. ಬಟ್ ಜಮ್ಮು ಕಾಶ್ಮೀರಲ್ಲಿ ಸಂಪೂರ್ಣವಾಗಿ ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ. ಗ್ಯಾರಂಟಿಗಳ ಘೋಷಣೆನೂ ಭಾಳ ನೀವು ಮಾಡಿದ್ರಿ, BJPಯವರು ಮಾಡಿದ್ರಿ. ನಾನು ವೈಯಕ್ತಿಕವಾದ ನನ್ನ ಅಭಿಪ್ರಾಯ, ಪಕ್ಷದ ಅಭಿಪ್ರಾಯ ಅಲ್ಲ. ಗ್ಯಾರಂಟಿಗಳಿಗಿನ್ನ ನಾವು ಸಾಮಾಜಿಕ ಧ್ರುವೀಕರಣಗಳು ಅಥವಾ ಸಾಮಾಜಿಕ ನ್ಯಾಯದ ಬಗ್ಗೆ ನಾವು ಯೋಚನೆ ಮಾಡಿದಾಗ ಎಲ್ಲ ವರ್ಗದವ್ರಿಗೂ ಸಹ ಅನುಕೂಲ ಆಗ್ತಕ್ಕಂಥ ಕೆಲಸಗಳನ್ನ ಮಾಡಿದಾಗ ಅದು ಪಕ್ಷಕ್ಕೆ ಅನುಕೂಲ ಆಗುತ್ತೆ. ಇವೆಲ್ಲ ಉತ್ತರ ಭಾರತದಲ್ಲಿ ಭಾಳ ಕಮ್ಮಿ ನಡೆಯೋದು. ಹರಿಯಾಣ ಎಲೆಕ್ಷನ್ ಈ ಸಲ ಕರ್ನಾಟಕದ ಒಂದಷ್ಟು ವಿಚಾರನ ಮೋದಿ ಅವರು ಪ್ರಸ್ತಾಪ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟ ಕೋಳಿವಾಡ ಅವರು ಒಂದು ಮಾತು ಹೇಳ್ತಾರೆ, ಅಂದರೆ ಈಗ ಇಂಪ್ಯಾಕ್ಟ್ ಆಗಿದೆ ಅನ್ನೋ ಥರದಲ್ಲಿ. ಈಗ ಭ್ರಷ್ಟಾಚಾರ ಅಂತಕ್ಕಂಥದ್ದು ಅದು ಚುನಾವಣೆಯಲ್ಲಿ ಮಹತ್ವವಾದ ಪಾತ್ರ ವಹಿಸಿದರೆ ಯಾರೂ ಸಹ ಗೆಲ್ಲೋದಿಲ್ಲ. ಭ್ರಷ್ಟಾಚಾರದ ವಿರುದ್ಧ ಮಾತಾಡಿ ಅದರಿಂದ ಓಟ್ ಬರುತ್ತೆ ಅನ್ನೋದಿದ್ರೆ ಸುಳ್ಳು. ಬೇರೆ ಹಲವಾರು ಕಾರಣಗಳಿರುತ್ತೆ, ಆದ್ದರಿಂದ ಬಂದಿರುತ್ತೆ. ನಾವು ಕೆಲವು ಸಂದರ್ಭದಲ್ಲಿ ಚಪ್ಪಾಳೆ ಹೊಡೆಸ್ಕೊಳ್ಳೋಕ್ಕೆ ಮಾಡ್ಬೋದೇ ವಿನಃ ಭ್ರಷ್ಟಾಚಾರವೇ ಭಾಳ ಮೂಲಭೂತವಾದ ಸಮಸ್ಯೆ ಅನ್ನೋದು ಇನ್ನೂ ಜನಗಳ ಗಮನಕ್ಕೆ ಬಂದಿಲ್ಲ. ಅಲ್ಲಿ ಬರೋವರೆಗೂ ಸಹ ಇದು ನಡೀತಾ ಇರುತ್ತೆ. ನೆಕ್ಸ್ಟ್ ಸ್ಟೇಟ್ ಎಲೆಕ್ಷನ್ಸ್ಗಳಿಗೆ ಈ ಹರಿಯಾಣ ಫಲಿತಾಂಶ ಏನು ಮಾಡಿದೆ ಕಾಂಗ್ರೆಸ್ಸಲ್ಲಿ ಮುಂದೆ ಬರ್ತಕ್ಕಂಥ ಜಾರ್ಖಂಡ್ ಮತ್ತು ಮಹಾರಾಷ್ಟ್ರದಲ್ಲಿ ಎರಡರಲ್ಲೂ ಸಹ ನಾವು ಒಂದು ಸಮ್ಮಿಶ್ರ ಸರ್ಕಾರವನ್ನು ಮಾಡಿರ್ತಕ್ಕಂಥದ್ದು. ನಮ್ಮ ಸಮ್ಮಿಶ್ರ ಸರ್ಕಾರದಲ್ಲಿ ನಮ್ಮ ಒಂದು ಅಲಯನ್ಸ್ ಪಾರ್ಟ್ನರ್ಸ್ ಜೊತೆ ಯಾವ ರೀತಿ ನಾವು ಕ್ಷೇತ್ರಗಳನ್ನು ಸೀಟ್ ಶೇರಿಂಗ್ ಅಂತ ಏನು ಹೇಳ್ತೀವಿ, ಹೊಂದಾಣಿಕೆ ಯಾವ ರೀತಿ ನಡೆಯುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲ, ಮಹಾರಾಷ್ಟ್ರದ ಪಾಲಿಟಿಕ್ಸೇ ಬೇರೆ, ಹರಿಯಾಣ ಪಾಲಿಟಿಕ್ಸೇ ಬೇರೆ. ಮಹಾರಾಷ್ಟ್ರದಲ್ಲಿ ಮರಾಠಿ ಪ್ರೈಡ್ ಅಂದರೆ ಶಿವಸೇನೆಯದವರು ಮರಾಠಿ ಪ್ರೈಡ್ ಅಂದ್ಕೊಂಡು ಮುಂದೆ ಹೋಗ್ತಾಯಿದ್ರು. ಆದ್ದರಿಂದ ಮಹಾರಾಷ್ಟ್ರ ಪ್ರತಿ ರಾಜ್ಯದಲ್ಲೂ ಅವ್ರದ್ದೇ ಆದ ಒಂದು ಇದಿರುತ್ತೆ. ಆದ್ದರಿಂದ ಮಹಾರಾಷ್ಟ್ರದಲ್ಲಿ ಚುನಾವಣೆ ಫಲಿತಾಂಶಗಳು
ಪ್ರಭಾವ ಬೀರುತ್ತೆ, ಅದರಲ್ಲೇನು ಸಂಶಯ ಬೇಕಾಗಿಲ್ಲ. ಆದರೆ ಆ ಮಟ್ಟಕ್ಕೆ ಬೀರೋದಿಲ್ಲ. ಯಾಕಂದರೆ ಮಹಾರಾಷ್ಟ್ರದಲ್ಲಿ ಈಗ ಬಾಂಬೆ ತೆಗೆದುಕೊಂಡ್ರೆ ಅದು ಶಿವಸೇನೆ ಮತ್ತು ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಹೋಲ್ಡ್ ಇರ್ತಕ್ಕಂಥದ್ದು. ನೀವು ಮರಾಠವಾಡಾಗೆ ಹೋದರೆ ಎಗೈನ್ ಅದು ಬಿ ಜೆ ಪಿ. ಇದು ವೆಸ್ಟರ್ನ್ ಮಹಾರಾಷ್ಟ್ರ ಬಂದರೆ ಶರದ್ ಪವಾರು. ಮತ್ತು ನೀವು ಇದಕ್ಕೆ ವಿದರ್ಭಗೆ ಹೋದರೆ ಕಾಂಗ್ರೆಸ್ ಪಕ್ಷ. ಆ ಥರ ಹಲವಾರು ಭಾಗಗಳಲ್ಲಿ ಬೇರೆ ಬೇರೆ ಪಕ್ಷದ ಹಿಡಿತ ಇರೋದ್ರಿಂದ ಅದು ಸೀಟ್ ಶೇರಿಗೆ ಮಾತ್ರ ಸರಿ ಆದರೆ ಅಲ್ಲೇನು ತೊಂದರೆ ಆಗೋಲ್ಲ. ಜಾರ್ಖಂಡು ಕೂಡ ಹಾಗೆ. ಜಾರ್ಖಂಡ್ ಕೂಡ ನಾನು ಅಲ್ಲಿ ಇನ್ಚಾರ್ಜ್ ಇದ್ದವನು. ಅಲ್ಲಿ JMM ಜೊತೆ ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಚುನಾವಣೆ ಮಾಡಬೇಕು. ಅದಾದರೆ ಯಾರೂ ಸೋಲ್ಸೋಕ್ಕಾಗೋದಿಲ್ಲ. 12ನೇ ತಾರೀಕು ಜಾತಿ ಗಣತಿಯನ್ನು ಕ್ಯಾಬಿನೆಟ್ ಮುಂದೆ ತಂದು ಚರ್ಚೆ ಮಾಡ್ತೀವಿ, ಆಮೇಲೆ ನಿಮ್ಗೆ ಹೇಳ್ತೀವಿ ಅಂತ ನಿನ್ನೆ ನಾವೆಲ್ಲ ಭೇಟಿ ಮಾಡಿದಾಗ ಹೇಳಿದ್ದಾರೆ. ಚರ್ಚೆ ಯಾವ ರೀತಿ ಆಗುತ್ತೆ ನೋಡೋಣ. ಕ್ಯಾಬಿನೆಟಲ್ಲಿ ವಿರೋಧ ಪರ ಎಲ್ಲ ಬರುತ್ತೆ. ಕ್ಯಾಬಿನೆಟಲ್ಲಿ ಏನು ಚರ್ಚೆ ಆಗುತ್ತೆ ಅಂತ ವಿಚಾರ ಹೊರಗಡೆ ಬರೋದಿಲ್ಲ. ಆದ್ರೂ ಸಹ ನಿಮ್ಮಂಥ